ಬೆಳಗ್ಗೆ 3 ಗಂಟೆಗೆ ಎದ್ದ ಮನೆಯೆಲ್ಲ ನೆಲ ಎಲ್ಲ ಒರೆಸ್ಕೊಂಡು ಆಮ್ಯಾಗ ಪೂಜೆ ಮಾಡೋಕೆ ಶುರು ಮಾಡ್ತೇನೆ. ನಾನು ಇವತ್ತು ತಲೆ ಸ್ನಾನ ಏನು ಮಾಡಿಲ್ಲ. ನೀವು 9 ದಿನದ ಪೂಜೆನ ಮಾಡಬೇಕಾದ್ರೆ 9 ದಿನವೂ ತಲೆ ಸ್ನಾನ ಮತ್ತು 9 ದಿನವೂ ಉಪವಾಸ ಇರ್ತೀರಾ ಅಥವಾ ಹೆಂಗೆ ಮಾಡ್ತೀರಾ ಅಂತ ಹೇಳ್ರಿ. ಯಾಕಂದ್ರೆ ನಾನು ತಿಳ್ಕೊಂಡಂಗೆ ಆಕೈತಿ. ಕೆಲವ್ರಿಗೆ ಅದು ಮೋಟಿವೇಶನ್ ಆಕೈತಿ. ನೀವು ಕೊಡೋ ಕಮೆಂಟ ಮೋಟಿವೇಶನ್ ಆಗಿರ್ಬೇಕು. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ಆಚರಣೆ ಮಾಡ್ತಿರ್ತಾರೆ 9 ದಿನದ ಪೂಜೆನ. ಹಾಗಾಗಿ ನೀವು ಹೆಂಗೆ ಮಾಡ್ತೀರಿ ಮತ್ತು ಯಾವಾಗಿಂದ ಮಾಡಕತ್ತೀರಿ, ಯಾವಾಗಿಂದ ಏನೇನೆಲ್ಲ ಫಾಲೋ ಮಾಡ್ತೀರಿ ಅಂತ ಹೇಳಿದ್ರಂದ್ರೆ ನಾನು ತಿಳ್ಕೊಂಡಂಗೆ ಆಕೈತಿ. ನಿಮ್ಮ ಬಗ್ಗೆ ನನಗೂ ಖುಷಿ ಆಕೈತಿ. ಬಟ್ ನಾನು ಉಪವಾಸತಿ ಏನು ಮಾಡಕತ್ತಿಲ್ಲ. ನಾನು ಹೇಳಿದ್ದೆ ಇದು ನಿನ್ನೆ ವಿಡಿಯೋದಲ್ಲಿ ಇದು 3 ಇಯರ್ ಅಥವಾ 5 ಇಯರ್ ಹಿಂದ್ಗಡೆ ನಾನು ಪೂಜೆ ಮಾಡಿದ್ನಿ. ಅದು ಮುಂದಿನ ಲಾಗಲ್ಲಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ನಿಮ್ಗೆ ಎಲ್ಲನೂ ಗೊತ್ತಾಕೈತಿ. ಮತ್ತು ಇವತ್ತಿನ ರುಟೀನ್, ಇವತ್ತಿನ ಲಾಗ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೆ ನಾನು. ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ಹೊಸದಾಗಿ ಯಾರೆಲ್ಲ ನೋಡಕತ್ತಿರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಅದರೊಳಗೆ ಆಲ್ ಅಂತ ನೋಟಿಫಿಕೇಷನ್ ಬರ್ತೈತಲ್ಲ ಅದನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿದ್ಕೊಳ್ಳಿ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಫ್ರೀ ಇದ್ದಾಗ ಡೈಲಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗೆ ಅದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ಲಾಗ, ಇವತ್ತಿನ ಪೂಜೆ ಹೆಂಗಾಗೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ಈ ಸೀರೆನ ಉಡ್ತೀನಿ. ಇದು ಗ್ರೀನ್ ಒಳಗೆ ಬರ್ತೈತಿ ಸೀರೆ. ಗ್ರೀನ್ ಪಿಂಕ್ ಕಲರ್ ಕಾಂಬಿನೇಷನ್ ಚಂದ ಐತಿ. ನಂದೀಗ ಪೂಜೆ ಮುಗ್ದೈತಿ. ನಾನು ಹೆಂಗೆ ಪೂಜೆ ಮಾಡೇನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇನ್ನೊಂದು ಏನಂತಂದ್ರೆ ಅಂದ್ರೆ ನನಗೆ ಹೆಂಗೆ ಇಷ್ಟ ಆಕೈತಿ, ನಮ್ಮ ಕಡೆ ಯಾವ ಥರ ಫಾಲೋ ಮಾಡ್ತಾರ ಹಂಗೆ ನಾನು ಪೂಜೆನ ಮಾಡೇನಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ಬೋದ. ಬಟ್ ನಾವು ಹೆಂಗಂತಂದ್ರೆ ನೈವೇದ್ಯಕ್ಕೆ ಅದನ್ನ ಇಡಬೇಕು, ಇದನ್ನ ಇಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಅನ್ನೋದಕ್ಕಿಂತ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಆ ದೇವಿಗೆ ಅಂತ ನಾನು ನಂಬೇನಿ. ಇದು ವರ್ಷ ಫಸ್ಟ್ ನಾನು ಮಾಡಿದ್ದು ಈಗೊಂದು 3 ಇಯರ್ ಬ್ಯಾಕ್ ಅಂತ ಅನಿಸ್ತೈತಿ. ಇಲ್ಲೊಂದು ಬನ್ನಿ ಗಿಡ ಇತ್ತು ನಮ್ಮ ಹೊಲದಾಗ, ಅಲ್ಲಿ ಪೂಜೆ ಮಾಡಿದ್ದೆ ನಾನು. ಇನ್ನೊಂದು ಏನಂತಂದ್ರೆ ಈಗ ಬನ್ನಿ ಮರ ನಮ್ಗೆ ಎಲ್ಲಿ ಬೇಕಾದಲ್ಲಿ ಸಿಗ್ತಾವೆ. ಹಿಂಗೆ ಹಳ್ಳಿಗಳಾಗ ಹೊಲಗಳಾಗ ನಾವು ಎಲ್ಲ ಬನ್ನಿ ಮರನ ಪೂಜೆ ಮಾಡಕ್ಕೆ ಬರಂಗಿಲ್ಲಂತ. ಅದಕ್ಕೆ ಅಭಿಷೇಕ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತೇವಲ್ಲ, ಅದಕ್ಕೊಂದು ಏನಂದ್ರೆ ದೈವ ರೂಪನ, ದೇವಿ ರೂಪನ ತುಂಬಿ ನಾವು ಏನಂದ್ರೆ ಅಭಿಷೇಕತಿ ಮಾಡಿ ಎಲ್ಲ ಪೂಜೆ ಮಾಡಿರ್ತೇವಲ್ಲ, ಆ ನಂತರ ನಾವು ಅದಕ್ಕೆ ಪೂಜೆ ಮಾಡಕ್ಕೆ ಬರ್ತೈತಂತ. ಈಗ ಶಮಿ ವೃಕ್ಷ ಎಲ್ಲಿ ಬೇಕಾದಲ್ಲಿ, ಬನ್ನಿ ಮರ ಅಂತ ಹೇಳ್ತೇವಲ್ಲ ಅದಕ್ಕೆ ಶಮಿ ವೃಕ್ಷನೂ ಅಂತಾರ. ಎಲ್ಲಿ ಬೇಕಾದಲ್ಲಿ ಸಿಗ್ತಾವೆ. ಬಟ್ ಅದನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಫಲ ಸಿಗಂಗಿಲ್ಲ ಅಂತ. ಹಾಗಾಗಿ ಈಗ ನಮ್ಮ ಕಡೆ ಹೆಂಗಂತಂದ್ರೆ ದೇವಸ್ಥಾನಗಳ ಕಡೆ ಒಂದೊಂದು ಬನ್ನಿ ಮರ ಮೊದಲೆಲ್ಲ ಇರ್ತಿದ್ದು, ಈಗೂ ಕೆಲವೊಂದು ಕಡೆ ಅದಾವಂತ ಅನಿಸ್ತೈತಿ. ನಮ್ಮ ತವ್ರ ಮನೆಯಲ್ಲೇ ಅಲ್ಲೇ ನಮ್ಮೂರ ಗ್ರಾಮ ದೇವರ ದೇವಸ್ಥಾನದಲ್ಲಿ ಐತಿ. ಎಲ್ಲರೂ ಅಲ್ಲೇ ಹೋಗಿ ಮಾಡ್ತಾರ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವುದೋ ಒಂದು ಪೂಜೆಯನ್ನು ಮಾಡಿದ್ರೆ ಅದರ ಫಲ ಲಗುನ ಸಿಗ್ತೈತೆ ಅಂತ ಹೇಳ್ತಾರ. ಅಷ್ಟ ಭಕ್ತಿಯಿಂದ ಪೂಜೆ ಮಾಡ್ಬೇಕೇನೋ. ಮತ್ತು ನಾವು ಏನೋ ಒಂದು ಅನುಭವಿಸಕತ್ರ ಕಷ್ಟಗಳನ್ನು ಅಥವಾ ನಮ್ಗೆ ಏನೋ ಒಂದು ಕೊರತೆ ಇದ್ರೆ ಅದು ನಮ್ಮ ಕರ್ಮದ ಫಲ ಆಗಿರ್ತೈತಿ, ಹೊರತಾಗಿ ಬೇರೆ ಯಾವುದೂ ಇರಂಗಿಲ್ಲ. ನಾವು ಈ ಜನ್ಮದಲ್ಲಿ ಏನು ಪಾಪ ಮಾಡಿಲ್ಲ ಅಂತಂದ್ರೆ ಗೊತ್ತಿಲ್ಲ, ಯಾವುದೋ ಒಂದು ಜನ್ಮದಲ್ಲಿ ನಾವು ಏನೋ ಪಾಪ ಮಾಡಿರ್ತೀವಿ. ಬಟ್ ದೇವ್ರು ಯಾವುದೋ ಜನ್ಮದಲ್ಲಿ ಮಾಡಿರೋ ಪಾಪನೂ ಈ ಜನ್ಮದಲ್ಲಿ ತೀರ್ಸ್ಕೋಬಾರ್ದಪ್ಪ. ಇದಕ್ಕೆ ನನ್ನ ಒಪಿನಿಯನ್ ಅಷ್ಟ. ಯಾಕಂತಂದ್ರೆ ನಮ್ಗೆ ಅದು ಗೊತ್ತಿರಂಗಿಲ್ಲಲ್ಲ ಹೋದ ಜನ್ಮದಲ್ಲಿ ನಾವೇನು ಮಾಡಿರ್ತೇವೆ ಅಂಥೇಳಿ. ನಾನು ಯಾಕೆ ಹೇಳಾಕತ್ತೇನೆ ಅಂತಂದ್ರೆ ನಾನು ಒಂದು ಕೊರತೆಯಿಂದ, ಹಾಗಾಗಿ ನಾನು ಆ ಮಾತನ್ನ ಹೇಳಿನಿ. ಈಗ ನಾನು ಹೆಂಗೆ ಪೂಜೆ ಮಾಡೇನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ನೋಡ್ಕೊಂಬರ್ನಂತ ಬರ್ರಿ. ನಾನು ಹೇಳಿದ್ನಲ್ಲ ಪೂಜೆಗೆ ನಾನು ಪೂಜೆದ ವಿಡಿಯೋನ ಶೇರ್ ಮಾಡಿದಾಗ ಬಳೆ ಹೆಂಗೆ ಇಟ್ಕೊಂಡೆ ನೋಡ್ರಿ ನಾನು. ಅದೊಂದು ಹಿಂಗೆ ಅಂದ್ರೆ ನಿಮ್ಮ ಕಡೆ ಯಾವ ಥರ ಫಾಲೋ ಮಾಡ್ತಿರಲ್ಲ ಅದನ್ನ ನನಗೆ ಹೇಳ್ತೀರಿ. ಬಟ್ ನಾನು ಹೆಂಗಂತಂದ್ರೆ ಒಬ್ಬರು ಹೇಳಿದ್ದನ್ನು ಫಾಲೋ ಮಾಡಕ್ಕೆ ಹೋಗಿ ಮತ್ತೊಬ್ಬರು ಇಲ್ಲ ಹಂಗಲ್ಲ ರುಕ್ಮಿಣಿ ಹಂಗಂತೀರಿ. ಅದಕ್ಕೋಸ್ಕರ ನಾನು ನನ್ನ ಇಷ್ಟದಂತನ ಏನು ಜಗ್ಲಿ ಮ್ಯಾಗ ಪೂಜೆ ಮಾಡಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬರೀ ಈಗ ತೋರಿಸ್ತೇನೆ. ಇವತ್ತು 2ನೇ ಪೂಜೆ ಅಲ್ಲ ನಮ್ದು, ಮಲ್ಲಿಗೆ ಹೂವು ಏರಿಸ್ಬೇಕಂತ. ಹಾಗಾಗಿ ನಾನು ಮಲ್ಲಿಗೆ ಹೂವನ್ನ ಸ್ವಲ್ಪ ಏರಿಸ್ತೀನಿ ಮತ್ತು ಸೇವಂತಿಗೆ ಹೂವು. ಹೆಂಗಂತಂದ್ರೆ ಇಲ್ಲಿ
ರಾಯರಿಗೆ ತುಳಸಿ ಇದ್ದಾಗ ನನ್ನ ಮನೆಯವ್ರು ತೊಗೊಂಬಂದಿರ್ತಾರಲ್ಲ ಇದ್ದಾಗ ತುಳಸಿನ ಏರಿಸಿರ್ತೀನಿ. ವಾಸನೆ ಮಲ್ಲಿಗೆ ಇಲ್ಲ, ವಾಸನೆ ಮಲ್ಲಿಗೆ ಒಂದು ಹಚ್ಬೇಕು, ಇವು ಕಾಕಡ ಮಲ್ಲಿಗೆ ಅವಷ್ಟ. ಹೆಂಗಿತ್ತು ನೋಡ್ರಿ ನಂದು ಇವತ್ತಿನ ಪೂಜೆ. ಕೃಷ್ಣಗೆ ತುಳಸಿನ ಏರಿಸ್ಬೇಕಂತ ನಾನು ಅದನ್ನ ಹೇಳಿದ್ನಲ್ಲ, ಇತ್ತಂದ್ರೆ ನಾನು ತುಳಸಿನ ಏರಿಸಿರ್ತೀನಿ. ಬಟ್ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಇನ್ನು ಗೋಪಾಲ ಕೃಷ್ಣ ಇಲ್ಲ ಬಾಂಧನ, ಮತ್ತು ಇಲ್ಲಿ ತೊಟ್ಲಲ್ಲಿ ಎಲ್ಲ ಬಾಂಧನ. ಇಷ್ಟ ನೋಡ್ರಿ ನಂದು ಪೂಜೆ. ಮತ್ತು ನಾನು ನಿನ್ನೆ ಒಂದು ಉಡಿ ತುಂಬಿದ್ನಿ, ನಾನಿವತ್ತು 2 ಉಡಿ ತುಂಬೇನಿ. ನಾನು ಹಿಂಗೆ ಮಾಡ್ತೀನಿ ನೋಡ್ರಿ, ಬಾಳೆಹಣ್ಣು ಇಟ್ಟು ಉಡಿ ತುಂಬ್ತಾರ. ಬಟ್ ನನಗೆ ಹೆಂಗಂತಂದ್ರೆ ಈ ಮಾರ್ಕೆಟಲ್ಲಿ ಸಿಗೋ ಬಾಳೆಹಣ್ಣು ಗಾಡ್ ಪ್ರಾಮಿಸ್ ನಂಗೆ ತರಬೇಕಂತ ಅನ್ಸಂಗಿಲ್ಲ, ಅವ್ನಿಗೆ ದೇವ್ರಿಗೆ ಏರಿಸ್ಬೇಕಂತ ಅನ್ಸಂಗಿಲ್ಲ. ಕೆಲವೊಂದು ಸಲ ವರಮಹಾಲಕ್ಷ್ಮಿ ಪೂಜೆಗೆ ತೊಗೊಂಬಂದಿದ್ನೆಲ್ಲ ನಾನು ಹೇಳೇನಂತ ಅನಿಸ್ತೈತಿ. ಅವನಂತೂ ತಿನ್ನೋಕ್ಕಾಗಿಲ್ಲ, ಯಾಕಂದ್ರೆ ಪಾಯ್ಸನ್ ಗೊತ್ತಿದ್ದು ನಾವು ತಿನ್ನೋದು ತಪ್ಪಾಕೈತಿ. ನಮ್ಗೆ ಅವರಿಗೆ ಹಾಕಿದ್ವಿ ಅಂತ ಅನಿಸ್ತೈತಿ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಈಗ ಬಾಳೆಹಣ್ಣಿಲ್ಲ, ಗಡ ಕಡೋದು ಇಟ್ಟೇವಿ, ಅವು ಇನ್ನೂ ಹಣ್ಣನ ಆಗವಲ್ಲು, ಲೇಟ್ ಹಾಕೋ. ಮತ್ತು ಕಾಯಿ ಇಟ್ರು ನಾವು ದೇವ್ರ ನೈವೇದ್ಯಕ್ಕೆ ನಾವು ಏನೇ ಪ್ರಸಾದ ಇಡಲಿ ಅದನ್ನು ನಾವೇ ಸೇವನೆ ಮಾಡಬೇಕಲ್ಲ. ಅದಕ್ಕೋಸ್ಕರ ನಾನು ಕಾಯಿ ತೀನು ಇಡಕ್ಕೆ ಹೋಗಿಲ್ಲ. ನಾಳೆ ದಿನದ ಪೂಜೆ ಹೆಂಗಿರ್ತೈತೆ ಅಂತೇಳಿ ನಾನು ನಾಳೆ ದಿನ ಶೇರ್ ಮಾಡ್ಕೋತೀನಿ. ನಂದು ಪೂಜೆನೂ ಮುಗೀತು. ನಮ್ಮ ಮನೆಯವರ ನಮ್ಮ ಗೌರಿ ಹಾಲನ್ನು ಹಿಡ್ಕೊಂಬಂದ್ರೆ ಕಿರಣ ಕೀರ್ತಿ ಅವರು ಒಳಗೆ ಮಲ್ಕೊಂಡಿದ್ರು, ಅವ್ರನ್ನ ಎಬ್ಸಾಕತ್ತಿದ್ದೆ. ಯಾಕಂದ್ರೆ ಊರಿಗೆ ಹೊಕ್ಕೇನಂತ ಹೇಳಕತ್ತಿದ್ದ. ನಮ್ಮ ಮನೆಯವರು ಹುಬ್ಳಿಗೆ ಹೊಕ್ಕೇನಂತ ಹೇಳಿದ್ರು, ಹಂಗಾರ ಅವ್ರು ಕೂಡ ಕಳಿಸಿದ್ರ ಆತಂತೇಳಿ. ಮೊನ್ನೆ ಬರಬೇಕಾದ್ರೆ ಬಸ್ಸಲ್ಲಿ ಏನಾಗೈತೆ ಅಂತಂದ್ರೆ ಅವ್ರು ಟಿಕೆಟ್ ತೆಗ್ಸ್ಯಾರಲ್ಲ ಧಾರವಾಡಲಿದ್ದ, ಅಲ್ಲಿ 8 ರೂಪಾಯಿ ಕೊಟ್ಟೇನೇ ಇಲ್ಲ. ಅವಳದು ಫ್ರೀ ಇವಂದ ರೊಕ್ಕ ಅಲ್ಲ, ಅವ್ರು ಕಂಡಕ್ಟ್ರ್ ಮುಂದೆ ಕೊಡ್ತೇನೆ ಅಂಥೇಳಿ ಹಂಗೆ ಏನು ಮಾಡ್ಯಾರ, ಇಲ್ಲಿ ಬಡಗರಿಗೆ ಬಂದು ಕೇಳಂತಲೇ ಚಿಲ್ಲರಿಲ್ಲ ಅಂತ ಹೇಳ್ಯಾರ. 1 ರೂಪಾಯಿ ನಾವು ಕಡಿಮೆ ಕೊಟ್ರೆ ಅವ್ರು ತೊಗೊಳಂಗಿಲ್ಲ. ಬಟ್ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ. ಆದ್ರೆ ಸಣ್ಣ ಮಕ್ಳು ಅಂತಂದ್ರೆ ಈ ಥರ ಮಾಡಬಾರ್ದು. ಹಿಂಗೆ ಸಣ್ಣ ಮಕ್ಳದು 8 ರೂಪಾಯಿ 10 ರೂಪಾಯಿ ಇಟ್ಕೊಂಡವ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ನೋಡಂಗಿಲ್ಲಲ್ಲ, ಅದ ನಿನ್ನ ಮುಂಜಾನಾಗ ಹುಡುಕಾಡ್ರಿಲ್ಲ, ಅವಾಗ ಮುಂಗ್ಲಿನ ಹಿಡ್ಕೊಂಡು ಹೋದಂಗೆ ಐತಿ. ಮತ್ತು ಅಲ್ಲಿ ಕಸ್ದಾಗ ಹೋಗಿ ಆಡ್ದಾಗ ಎಲ್ಲಿರ್ತಾವ ನೋಡ್ಬೇಕು, ಒಂದು ಕಡೆ ಮೇಯ್ತಾವ. ನಮ್ಮ ಕಿಚನ್ ಆಕಾರ ನೋಡ್ರಿ, ನಿನ್ನೆ ಮಳೆ ಬರೋರ್ಗತ್ತೆ ಗಡಗುಡು ಮಾಡ್ತಾ, ಮಳೆನೂ ಬರಲಿಲ್ಲ ಏನಿಲ್ಲ. ಹಂಗಾಗಿ ನಮ್ಮ ಮನೆಯವರೆಲ್ಲ ಮುಚ್ಚಿದ್ರಿ ಇದನ್ನು. ಈ ಒಲಿ ಮನಿನೂ ಅಲ್ಲ, ಹಂಗಾಗಿ ಮಳೆಗೆ ಒಡೆದು ಹೋಗ್ಬಿಡ್ತಾವೆ, ನೀರು ಹನಿ ಬಿದ್ದು. ಕಲ್ಲನ್ನು ಒತ್ತಾಡಿ ದಂಡಿ ತೆಗೆದಿಡ್ಬೇಕು. ರಾತ್ರಿ ಕಾತಿಲ್ಲ ನೋಡ ಗಿಡದಾಗ ಕೈ ಹಾಕಿ ಮುಟ್ಟಾಕ ಆ ಮುಂದೆ ಕಡಿಯಾಕ ಇಡ್ಬೇಕು ಅನ್ಕೊಂಡು ಹಂಗ ತೆಗೆದು ಹಂಗ ಹೋಗೋದ್ರ ಅವ್ನು ಮುಟ್ಟಂಗಿಲ್ಲ. ನಾವು ಕಾತಿಲ್ಲ ಈ ಕಸ್ಬರ್ಗಿ ಇಲ್ಲಿ ಅಷ್ಟೇ ನೋಡ್ರಿ, ಕಿಚನ್ ಕಷ್ಟ ಇದೆ. ಕೆಳಗಿಂದೆಲ್ಲ ಹುಡುಗಿ ಇರ್ತಾರೆ. ಮೆಜ್ಮಾಡ್ ನೀರು ಹಿಡಿಯಾಕತ್ತ. ಒಲಿ ಹೊಚ್ಚಿದಿ ನೋಡ್ರಿ. ನಮ್ಮ ಮನೆಯವ್ರ ಚಾ ಹೆಂಗಷ್ಟು ಚಾ ನಿನಗೂ ಹಾಲು ಹಾಕಿ ಕೊಡ್ತಿದ್ನಲ್ಲ. ನಾಗತಾಳಕ್ಕೆ ನಂಬ್ಕೊಳ್ಳಿ. ಏನದ ನೀವು ಮಾವ ಅಂತಾಳಕ್ಕೆ.
ಹಾಂ ಚಪಾತಿ ಚಪಾತಿ ತಿಂತೀರಲ್ಲ ಬರೀ ಅನ್ನ ಒಂದ ತಿಂತಾಳ ನಮ್ಮ ಕೋಳಿ. ಚಪಾತಿ ಮಾಡ್ಲಿ ಪುರಿ ಮಾಡ್ಲ? ಏನು ಮಾಡಿ ಮಾಡ್ಕೊಡ್ತೇನೆ. ಚಪಾತಿ ಅಂದ್ರೆ ಚಪಾತಿ, ಪುರಿ ಅಂದ್ರೆ ಪುರಿ. ಕಿರಣ್ ಹಾಕಿರ್ತಿ ನಿಮ್ಗೆ ಯಾವ್ದು ಇಷ್ಟ? ಚಪಾತಿ ಇಷ್ಟನ ಪುರಿ ಇಷ್ಟನ? ಹಾಂ ಕೋಳಿ ಪುರಿ ನಂಗೆ ಚಪಾತಿ ಹೌದಾ? ಒಂದ ಮಾಡಲಿ ಚಪಾತಿ ಚಪಾತಿ ಮಾಡು. ಚಪಾತಿ ಮಾಡಿ ರೊಟ್ಟಿ ತಿಂದ್ರಲ್ಲ ಹಿಟ್ಟು ಐತಿ ನಿಮ್ಮಂಗ ಸಾವುಕಾರ ಇಲ್ಲ ನಾವು. ಯಾಕೆ ತಿನ್ನಾಕೋ ಸಾವುಕಾರಕ್ಕೆ ಬೇಕನ? ರೊಕ್ಕ ಬೇಕಲ್ಲ ಮತ್ತೆ ತಿನ್ನಾಕ ಚಪಾತಿ ಪುರಿ ಮಾಡಕ್ಕೆ ರೊಕ್ಕ ಬೇಕಲ್ಲ. ಏನಿಲ್ಲ ದುಡಿಯೋ ಎಂತ ಮದಿ ಅವ್ರ ಅಪ್ಪ ಏನ ಸಾವುಕಾರದಾಗ. ಪಾಪ ಉಪವಾಸ ಇರ್ತಾನವ ಮೊದಲ್ಕೊಳ್ಳಿ. ಅಕ್ಕಿ ತಲೆ ಬಾಚ್ಕೋತಾಳ ಮುಂದಷ್ಟ ಬಾತ್ ನೋಡ್ರಿ, ಮುಂದಷ್ಟ ತಲೆ ಬಾಚ್ಕೋತಾಳ. ಇವ್ ಹಿಂದ ಹಂಗ ಸಿಕ್ಕ ವಾಟೆ ತೊಗೊಂಬ್ರಪ್ಪ. ಬ್ರೆಡ್ ಅದ ನೋಡು ಇಂಥ ಇವ್ರು ವಾಟೆ ಹಾಕಿ ತಗೋತೀರಿ. ಬ್ರೆಡ್ ತಿಂತೀರಿಲ್ಲ? ಚಾ ಬ್ರೆಡ್ ಕೊಳ್ಳಿ ನೀನು ಹೋಗಿ. ನೀನು ಚಾ ಬ್ರೆಡ್ ಬೇಕಾದ್ರೆ ಹೋಗಿ ತೊಗೊಂಬ್ರು. ವಾಟೆ ಬೇರೆ ತೊಗೊಂಬ್ರು. ಸರಿಪ್ಪ ಬ್ರೆಡ್. ಆಗಲ್ಲ ವಾಟೆ ಕುದಿಸ್ತೀನಿ ಒಂದು ತತ್ತಿ. ಒಂದು ತತ್ತಿ ನಮ್ಮ ಕೋಳಿ ಇದನ್ನೆಲ್ಲಿಟ್ನಿ ಚೆರಿಗೆ ಚರಿಗಿಲ್ಲ. ಸಣ್ಣ ಚರಿಗೆ ಒಂದು ತೊಗೊಂಬಪ್ಪ. ಬ್ರೆಡ್ ತೊಗೊಂಬ, ಒಂದು ವಾಟೆ ತೊಗೊಂಬ. ನೀವು ಬ್ರೆಡ್ ನೀವು ಯಾರು ಬ್ರೆಡ್ ತಿಂತೀರ ತೊಗೊಂಬರ್ರಿ. ಅದು ಚಾಯ್ ಬಂದ್ ಮಾಡೋದನ್ನ. ನಮ್ಮ ಕೋಳಿಗಳೊಂದು ತತ್ತಿ ಇಲ್ಲಿ ಒಳಗೆ ಹಾಕಕ್ಕೆ ನಾಯಕಂತಾವ. ಅಲ್ಲಿ ತಟ್ಟಿ ಇಟ್ಟೇವೆ, ಅಲ್ಲಿ ಕಲ್ಲು ಕೊಟ್ರಿ, ಅಲ್ಲಿ ತತ್ತಿ ಹಾಕ್ಯಾವು. ಏನು ಇಲಿ ಕುಡ್ದಾವು, ಇನ್ನಿಚ್ ಕುಡ್ದಾವು, ಹಾವು ಕುಡ್ದಾವು ಗೊತ್ತಿಲ್ಲ. ಇಷ್ಟು ಕುಡ್ದಾವ ಹಾಕ್ದಂಗೆ ಕುಡ್ದಾವು. ಇವೊಂದು 5 ತತ್ತಿದಾವು. ಇವೇನು ಚಲೋ ಅದಾವು ಅಥವಾ ಒಳಗೆ ಮರಿಗೆ ಏನು ಮಾಡ್ಯಾವ ಗೊತ್ತಿಲ್ಲ. ಅದು ಯಾವಾಗ ಕಾಯಿ ಕುಂದಿರ್ತದೆ ಅಂತ ಗೊತ್ತೇನ ಆಗಂಗಿಲ್ಲ ನಮ್ಗೆ. ಇವನ್ನ ಕುದಿಸ್ಬೇಕು ಅಥವಾ ಇಲ್ಲಾಂದ್ರೆ ಲಾಕಿಗೆ ಪಪ್ಪಿಗೆ ಹಾಕಿಬಿಡ್ತಾರೆ ಸುಮ್ಮನೆ. ನಾವು ಈಗ ಚಿಕನ್ ತಿನ್ನಕತ್ತಿಲ್ಲ. ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಚಿಕನ್ ರೆಸಿಪಿ ತೋರಿಸ್ರಿ ಅಂತೇಳಿ ಅಂತಂದ್ರೆ ನಾವು 2 ಮಂತ್ ಆಯ್ತು ಚಿಕನ್ ತಿನ್ನೋದು ಬಿಟ್ಟೇವಿ. ಅದು ಬಿಟ್ಟಿದಿಂದ ತಿನ್ಬೇಕಂತ ಅನ್ಸಂಗಿಲ್ಲ, ಬಟ್ ತಿನ್ನಾಕತ್ತೀವಿ ಅಂದ್ರೆ ಬಿಡ್ಬೇಕಂತನೇ ಅನ್ಸಂಗಿಲ್ಲ. ಅದ್ರ ಶ್ರಾವಣದಾಗಂತೂ ಅದು ತಿನ್ಬೇಕಂತನೇ ಅನ್ಸಂಗಿಲ್ಲ. ಶ್ರಾವಣಗಿಂತ ಮುಂಚೆನ ತಿನ್ನೋದು ಬಿಟ್ಟೇನಿ. ಅವಾಗ ಒಂದು ವಿಡಿಯೋ ಶೂಟ್ ಮಾಡಿದ್ದೈತಿ, ಅದನ್ನ ಇನ್ನೂ ಹಾಕಿಲ್ಲ. ಹಾಕೋ ಮನಸ್ಸನ್ನೇ ಆಗಲ್ಲ ನನಗೆ. ಚಿಕನ್ ಭಾಳ ಗೌರಿಯದು ಮೇಯ ಕತ್ತಿ ಎಟ್ ಚಂದ ಅಕಾಡಿ ಹೋಗಿ ಮೇಯಬೇಕು ಹೊಟ್ಟೆ ತುಂಬ. ಹೋಗಡ ಇಲ್ಲೇ ಗುಂಡರ್ಸತ್ ನೋಡಿದು. ನಮ್ ಗೊಂಜಾಳ ಇವು ಕಾಡ್ಲಿಲ್ಲ ಗೊಂಗ. ಹೌದು ಮಳೆ ಆತ್ಲ ಕಡ್ಯಾಕಾತೀನಿ ಹಬ್ಬದಲ್ಲಿ. ಏನು ಅವ್ರೇನು ಹತ್ತಂತು ಎಲ್ಲರೂ ಚಾದ ದಾರಿ ಕಾಯಕತ್ತಾರು. ಇನ್ನು ಚಾಲ್ ತಡ ಅದ, ಯಾಕಂದ್ರೆ ಊರಿನ ಹತ್ತಲ್ತ ಬಿಡ ಕುದಿಸ್ಕೊಡ್ತಾರು. ತಿಂತಿದ್ವಿ ತತ್ತಿ ತಿನ್ನೋದಿಲ್ಲ ಹೆಂಗದ ಯಾರಿಗೆ ಗೊತ್ತಾವ. ಒಂದು ಅವನ ಹೊಡೆದಿಷ್ಟು ಅವ್ ಎಷ್ಟು ತೈತಾರ ಅಲ್ಲಿ ಹೊಡೆದಾವ ಅನ್ನೋದಾರ ನೋಡ್ಬೇಕಲ್ಲ. ಅವ್ನ ತಟ್ಟಿ ತೆಗೆದು ಎಬಿಸ್ ಮ್ಯಾಕಿಡ ಮತ್ತೆ ಯಾವ ಕೋಳಿ ಮತ್ತೆ ಹೋಗಿ ಅಲ್ಲೇ ಹಾಕ್ತಾವ. ನೋಡೋದು ತತ್ತಿ ತಕೊಳಕ್ ಬರೋದಿಲ್ಲ. ಹುಳ ಉಪ್ಡೈತಿ ತಿಡ್ಡು ಬಾಳ ನಮ್ಮ ಮನೆಯವರು. ಯಾಕೆ ಬಂದು ಸದ್ದಿಲಿ ಹೋದ್ರಾಗತ್ತ ಜೋರ ಮಾತಾಡಂಗೇನ ಇಲ್ಲಕ್ಕೆ. ಒಂದೀಟ್ ಏನಾರ ಜೋರ್ ಬಾಯಿ ಮಾಡಿದ್ರೆ ಸಾಕು ನಮ್ ಕಿರ್ದಿ ಗಳಾಕ ನಿಂತು ಬಿಡ್ತಾವ. ಯಾಕೆ ಮತ್ತೆ ಇಲ್ಲಿಂದ ಅಲ್ಲಿ ಮಟ್ಟ ನೀರು ತೊಗೊಂಬಂದಿದ್ರು, ನೀರು ಕುಡಿಬೇಕಲ್ಲ. ಆಗ ಕುಡಿದು ಬಂದಿದ್ದೆ ನೀರಲ್ಲಿ. ಮತ್ತೆ ಅವತಾರ ರಾವ್ ಕೇಳತಿ ಅಂತ ನೀರು ಕೊಟ್ಟು ಕಳ್ಸಿದ್ನ. ನೀರು ಕೊಟ್ಟು ಸಮಾಧಾನ, ನೀರು ಕೊಟ್ಟು ತಣ್ಣಗಾಗಲ್ಲ. ಕಸ ಕೆತ್ತೋತ ಹೋಗಿ ಕಬ್ಬು ಹೊಳಿಸಿ ಫಿಲ್ಟರ್ ತೊಳೆದು ಇಲ್ಲಿ ಮಳಿ ಏನು ಮಳಿ ಅನಾವತ ಬರ್ತೈತೆ ಅಂತ ಅನ್ಕೊಂಡ್ವಿ. 6 ಮನೆ ಗುಡುಗು
ಸುತ್ತು ಕಡೆ ಇಲ್ಲ ಸಿರ್ಸಂಗಿ ಹೇಳ್ತೀನಿ ಮಾಡೈತೆ ಮಳೆ ಈ ಕಡೆ ಲೋಕಾಪುರ ಪ್ರತಿಭಾ ಹೊಂದಿದ್ದಾಳೆ ಅವಾಗ ನಾನು ಕೇಳಲಿಲ್ಲ ಮೊನ್ಗೊಂಡ ಗುಡುಗು ಸಿಡ್ಲು ಜೋರಿದ್ದೂರಿ ಕಸ ಮಸ್ತ್ ಹೇಳಕತ್ತಿಲ್ಲ ಅದೆಲ್ಲ ಕಬ್ಬಿನ ಅಲ್ಲಿ ಮೆಣಸಿನ್ಕಾಯಿ ತೋರಿಸ್ಪ ಅಲ್ಲಿ ಮೆಣಸಿನ್ಕಾಯಿ ಎಷ್ಟೊಂದಾಗ್ಯಾವ ನೋಡ್ರಿ ಕಾಯಿ ಕನ್ಸಂಗ್ ತೋರ್ಸ್ ಕ್ಲೋಸಪ್ ಅಲ್ಲ ಅಜ್ಜ ನೀನಾ ದೂರ ಐತಿ ಕರೆನ ಹ್ಞೂ ಕರೆನ ಹ್ಞೂ ಬಿಡ ಬಿಡ ಹೊಲಸು ಕೈ ಇದ್ರೆ ನೀನು ನಾನು ಬಿಟ್ಟಲ್ಲ ಎಲ್ಲಪ್ಪ ಗಂಟೆ ಕಡೆ ಎಲ್ಲ ಕರ್ನ ಕರ್ಕೊಂಡು ಹೋಗ್ತೀನಿ ಹ್ಞೂ ಹೋಗ್ಲಿ ಅಣ್ಣ ಎರಡು ಸಗರ ತಿಂದು ಬರ್ ಹಾಂ ಈ ಅಜ್ಜ ಬೇಕಾದ್ರೆ ನಾ ಹೋಗಿ ನಿಮಗೆ ವಿಡಿಯೋ ಕಾಲ್ ಮಾಡ್ತೀನಿ ಅಜ್ಜ ಒಂದು ಕಟ್ಟದಂದ್ರೆ ಓಡಿ ಬರ್ತೀನಿ ಅಜ್ಜ ಕೊಡ್ತಾನೆ ನಮ್ಮ ಅಜ್ಜ ಒಂದಿಟ್ಟು ಹೊಡಂಗಿಲ್ಲ ಒಂದಿಟ್ಟು ಹೊಡೆಯಂಗಿಲ್ಲ ಒಟ್ಟ ಮುಟ್ಟಿಲ್ಲ ಅಜ್ಜ ನನ್ನ ಸಣ್ಣದ್ದೆ ಅಂತ ಹ್ಞೂ ಮತ್ತೆ ಯಾರು ಬಿಡದಾರ ನಾನು ಯಾರು ಬಡ್ದೆ ಅಲ್ಲ ಬಂತು ನೋಡಿದ ಅಡ್ಡ ಸಕ್ಕೊಂತ ನೀನು ಅಕ್ಕಿ ಏನಾರು ಅಂದೆ ಅಂದ್ರೆ ಹೋಳಿಗೆ ಸುಡ್ತು ಒಂದು ಮೇಲೆ ಒಂದು ಕೆಳಗೆ ಆ ಮುಚ್ಚಿ ಕಡೆ ತೊಗೊಬ್ರು ಕೆಬ್ಬನ ಮುಚ್ಚಿ ಕಡೆಗೆ ಐತಲ್ಲ ತೊಗೊಂಬ ಗ್ಯಾಸಿನ ಚಪಾತಿ ಮಾಡಾಕತ್ತೀನಿ ಊರಿಗೆ ಹೊಂಟಾನ ಬ್ಯಾಡ ಇಲ್ಲೇ ಇಲ್ಲೇ ಅಂತಂದ್ರೆ ನಮ್ಮ ಅಜ್ಜನಂತೆಲ್ಲ ಹೋಗ್ಕೇನ ನಮ್ಮ ಅಜ್ಜನಂತೆಲ್ಲ ಹೋಗ್ಕೇನ ನಮ್ಮ ಅಮ್ಮಗೆ ಆರಾಮಿಲ್ಲ ನಮ್ಮ ಅಜ್ಜನಂತೆಲ್ಲ ಹೋಗ್ಕೇನ ನಮ್ಮ ಅಮ್ಮನಂತೆಲ್ಲ ಹೋಗ್ಕೇನ ಅಂತ ತೋಡ್ ಹೊಂಟಾರ ಸಿರಸಂಗಿ ಅಲ್ಲಿ ಓಡಾತನ ಮಾಡಿದ್ರು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ಇಲ್ಲಿ ಜೈಲ್ನಾಗ ಹಾಕದಂಗೆ ಆಗ್ಬಿಟ್ಟೈತ ಅವ್ನು ಇನ್ನೊಂದು ಬರಾಕ್ ಹೋಗ್ಬೇಡ್ಲಿ ನಮ್ಮೂರಿಗೆ ಒಳಕ್ಕೆ ಬರ್ತೀವಿ ಮತ್ತೆ ಒಳ ಬಂದ್ರೆ ಕರ್ಕೊಂಗಿಲ್ಲ ನಾವು ಮಿಕ್ಸ್ ಮಾಡ್ತಿ ಹರ್ಕ ಇದ್ರಲ್ಲೇ ಹ್ಞೂ ಅದ್ರಲ್ಲಿ ಎರಡು ಚಪಾತಿ ಮಾಡ್ಲೆ 3 ಚಪಾತಿ ಮಾಡ್ಲೆ ಒಂದೇ ತೆಳ್ಳಗೆ ಒಂದು ಮಾಡಿ ಇದು ನೋಡಿ ಎಂಟು ಭಾಳ ಎತ್ತರ ಆತ್ಮ ಮತ್ತು ಅದನ್ನೇ ಮ್ಯಾಕೆ ಏರಿಸ್ಕೊಂಡಿ ಮ್ಯಾಕೆ ಏರಿಸ್ಕೊಂಡಿ ಮ್ಯಾಕ ಇರ್ಲಿ ಭಾಳ ಉದ್ದೈತಿ ಇರ್ಲ ಅನಿಸ್ತೈತಿ ಚಂದ ಕಾಣ್ತೈತಿ ಚಂದ ಕಾಣಿಸ್ತೈತೆ ಇಲ್ಲಿ ನೋಡಪ್ಪ ಕ್ಯಾಮ್ರಾದಾಗ ಕಾಣಿಸ್ತೈತೆ ಚಂದ್ರಬಂದು ನಾವು ನೋಡ್ರಿ ನಮ್ಮ ಯಾಕೆ ಮಂದಿ ನೋಡ್ತಾರೆ ಕರಾಡ್ಸಿದ್ವಿ ಏನು ಮಾಡ್ತಾನೆ ನಿಮ್ಮ ಮಾಮ ಏನು ದೇವ್ರಿಗೆ ಇದನ್ನ ಮಾಡಕ್ಕೆ ದೇವ್ರಿಗೆ ನಮಸ್ಕಾರ ಮಾಡಕ್ಕೆ ಏನು ತಗೊಬರಕತ್ತೀನಿ ಏನವ ಅದೇನು ಮಿಚ್ಚಿಕಟ್ಟಿ ಅನ್ಕೊಂತಾರಲ್ಲ ಹಾಂ ಅನ್ಕೊಂತಲೆ ಕುಂತ ನೋಡ್ರದ್ ಮಾಡ್ತೇನೆ ನೋಡಿ ತಿನ್ನ ಹೊಡೆ ತುಂಬತತಿ ಅಮ್ಮ ಫೋನ್ ಹಚ್ಚ ಅಮ್ಮ ಫೋನ್ ಅಮ್ಮಾಗ ಹಾಂ ಫೋನ್ ಹಚ್ಚ ಬರಾಕತ್ತೇನೆ ಅಂತ ಹೇಳ ಕರೆನ್ಸಿ ಫೋನ್ ನಿಮ್ಮ ಅಮ್ಮನ ಸೊಂಬು ನಿಮ್ಮ ಅಮ್ಮನ ನಂಬರ್ ನೆನಪೈತಿಲ್ಲ ಐತ್ಲ 67 ಐತ್ಲಲ್ಲ ಎಷ್ಟು 95 35 65 69 60 ಮೊದಲೈತಿ ಅದೇ ಯಾಕೋ ದೇವ್ರ ಅದಾನ ಇನ್ನೊಂದು ದಿವಸ ಐತಿ ಅದಾನು ಆಯ್ತು ಬರತಾನಂತ ಹೇಳ ಹಾಂ ಹಲೋ ಜಿ ಓಪನ್ ಸೌಂಡ್ ಇಡು ಬರಾತೇನಿ ಏನು ಮಾಡತ್ತಿ ಹಲೋ ಬೇ ಆರಾಮಿಲ್ಲ ಹೌದಾ ಹೊಂಟ ನೋಡು ನೀರು ಅಂದ್ರೆ
ಬೀದಿಡ್ ತಗೊಂಡಕ್ಕಾವ ಹೇಳಿ ನಿಮಗೂ ಆರಾಮಿಲ್ಲ ಹೊಂಟ್ರಿ ನಾವು ಅಡ್ಡಾಡಕ್ಕೆ ಅಂತೇಳಿ ನೀ ಏನು ರೊಟ್ಟಿ ಪಲ್ಯ ಮಾಡ್ತೇವೆ ಹೋಗಿ ದವಾಖಾನೆ ಕರ್ಕೊಂಡು ಅಯ್ಯ ದವಾಖಾನೆ ಕರ್ಕೊಂಡು ಹೋಗಿ ಸೂರ ಗಾಡಿ ಮ್ಯಾಗ ಎಷ್ಟ ಅಂತ ರೊಕ್ಕ ರೊಕ್ಕ ಅಮ್ಮನ ಕಡೆ ಇರ್ತಾವ ನಮ್ಮ ಕೈ ದುಡ್ದು ಯಾರು ಕೊಟ್ಟಿರ್ಬೇಕು ಅವರು ದುಡ್ದಿರ್ತಾರೆ ಇದು ಮ್ಯಾಗೆ ಚೀಟ ಮಾಡೋದಾಗಲ್ಲ ಚಪಾತಿ ಇಲ್ಲ ನಿನ್ಗೆ ಹೊತ್ತಿಂತ ನೋಡ್ಲ ಉಪಕಾರ ಮಾಡೋಕೆ ಕಾಲಿಲ್ಲ ಏನಂತ ನನಗೆ ಮಾಡಿದ್ರೆ ಅವ್ರಿಗೆ ಅಪಕಾರ ಅಂತಂತಾನ ಇವ್ ಮೊನ್ನೆ ಏನಾಗತ್ತ ಏನೋ ಹಣ್ಣು ಏನೋ ಇದು ನೆಲ್ಲಿಕಾಯಿ ಕೊಡಕತ್ತಾನ ನಾವು ಒಳ್ಳೆ ಅಂದಿದ್ದಕ್ಕೆ ಉಪಕಾರ ಅಂದಿದ್ದಕ್ಕೆ ಅಪ್ಪ ಏನೋ ಚಸ್ಮಾ ಮುಗಿತ್ತು ಸಿಟ್ಟು ಗೆದ್ದದ ಏನೋ ಮಾಡಿದ್ರೆ ಏನೋ ಅಂತಾರಲ್ಲ ಹಂಗಾಗ್ತದೆ ತಗೊಂಬಾ ರೊಕ್ಕ ಏನು ಕಡಿಮೆ ಚಿಂತೆ ಮಾಡಂಗಿಲ್ಲ ಹೌದು ತೊಗೊಂಬರೋಗ್ಲಿ ಅಲ್ಲೇ ತೊಗೊಂಬಿಡ್ತೀನಿ ಆಮ್ಲೆಟ್ ಮಾಡಿದ್ರೆ ಹಾಕ್ತಾರೆ ಆಮ್ಲೆಟ್ ಮಾಡಿದ್ರೊಳಗೆ ಹಾಕಿ ಸುಕ್ತಾರೆ ಇದ್ರೊಳಗೆ ಒಡೆದು ಹಾಕಿ ಎಂದು ಇದಾಗಬೇಕು ಹಾಂ ಹೊಳಿ ಸಾಕದ್ ಹ್ಞೂ ಮತ್ತು ಅದ್ಯಾಕೆ ಕೇಳ್ತೈತಿ ಆಮ್ಲೆಟ್ ಮಾಡಿ ಅದ್ರೊಳಗೆ ಹಾಕ್ತಾರೆ ಅಷ್ಟು ತಗತಿದ್ದ ಈಗ ನೀಟ್ ಸೈಡ್ ಹೋಗೈತಿ ಸೈಡ್ ನೀನು ಚಪಾತಿ ನಿನಗೂ ಆಮ್ಲೆಟ್ ಬೇಕಲ್ಲ ಇಲ್ಲಟ ಬಿಟ್ಟೈತಿ ಕುಂದರ್ಸ್ಬಾರ್ದು ಮತ್ತೆ ಕುಂದರ್ಸ ಈಗ ಚಟ್ ನೋಡೈತಿ ಮತ್ತು ಎಲ್ಲೇನು ಕೇಳೋದು ಎಲ್ಲ ಎಕ್ದಷ್ಟು ಸುಡ್ ಮಾಡ್ತಾ ಮತ್ತು ಅದಕ್ಕೆ ಕಮ್ಮಿ ಇರ್ತದೆ ಫೋಟೋ ಚಲೋ ಬೇಕಾ ಬಂದ್ ಮಾಡ ಚಿಲ್ಲರ್ ಇಲ್ಲ ಅಂತ ಚಿಲ್ಲರ್ ಕೊಡ್ರಿ ಅಂತ ಹೇಳೋರ್ಗೆ ಮಣ್ಣು ಹಂಗೆ ಬಿಟ್ಟು ನೋಡು ನೋಡು ತುಂಬ ನಮ್ಮ ಕಿರಣ್ ಊರಿಗೆ ಹೋದ್ ನೋಡ್ರಿ ಚಪಾತಿ ಮಾಡಕದಿದ್ನೆಲ್ಲ ಬಿಟ್ಟು ಹೋಗಿನಿ ಹಿಂಗೆ ನಂದು ಚಪಾತಿ ಮಾಡೋದತ್ ನೋಡ್ರಿ ಚಪಾತಿ ಮಾಡೋದತ್ತ ಈಗ ಬಿಸಿ ಚಪಾತಿ ಮಾಡ್ದೀನಿ ಚಪಾತಿ ತಿನ್ನಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಬರ್ರಿ ಚಪಾತಿ ತಿನ್ನೋ ನಂತೆ ಹೋಗೋ ಹೋಗ್ಯಾನತಿ ಹೋಗ್ಯಾಕೆ ಬರ್ತೈತಿ ತುಂಬಿಸೋದು ಬಕೆಟ್ ಕರೀದ್ ಬೇಡ ಕರೀದ್ ಸೋರ್ತೈತಿ ಅದಿನ್ನೊಂದು ಐತಿಲ್ಲ ತೊಳೆದು ತುಂಬಿಸ್ ಅದ ಚಪಾತಿ ಶೇಂಗಾ ಚಟ್ನಿ ಮೊಸರು ಮಸ್ತ್ ಕಾಂಬಿನೇಷನ್ ಇಲ್ಲೇ ತುಪ್ಪನೂ ಐತಿ ತುಪ್ಪ ತಿನ್ನಲ್ಲ ಮೊಸರು ಹಾಕೊಲ್ಲೆ ಅಂತ ಬಟ್ ಶೇಂಗಾ ಚಟ್ನಿ ಜೊತೆ ಮೊಸರು ಮಸ್ತ್ ಕಾಂಬಿನೇಷನ್ ತುಪ್ಪನೂ ಮಸ್ತ್ ಕಾಂಬಿನೇಷನ್ ಬರೀ ತಿನ್ನೋಣಂತ ಎಂಚಿ ನೋಡಿ ಸೌಂಡ್ ಹಾಂ ಭಯ ಜೋಳು ಜೋಳು ನೀರು ನನಗೆ ಬರಾಕತ್ತಾವ ಕೀರ್ತಿಗೆ ಕಿರಣಾಗ ಎಗ್ ರೋಲ್ ಮಾಡಿಕೊಟ್ಟಿನಿ ಚಪಾತಿದ ನಮ್ಮ ಮನೆಯವರು ಚಪಾತಿ ಹಸಿ ಖಾರ ತುಪ್ಪ ಹಾಕೊಂಡು ತಿಂದು ಹೋದ್ರು
ಏನೋ ತತ್ತಿ ಕುಡಿಯಾಕತ್ತಾವು, ಏನು ಕುಡಿಯಾಕತ್ತಾವ ಅಂತ ಗೊತ್ತಾಗಲ್ತ. ಒಂದು ಆಗದೆ ಇದ್ರೆ ಸಾಕು. ಪ್ಯಾಷನ್ ಫ್ರೂಟ್ ವಿಡಿಯೋ ಕ್ಲಾರಿಟಿ ಸರಿ ಬರಲ್ತು. ಇದನ್ನ ತಿನ್ನೋದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಇಷ್ಟು ನೋಡ್ರಿ, ಇದು ವಿಡಿಯೋ ಕ್ಲಾರಿಟಿ ಸರಿ ಬರಲ್ತು. ಇದಿಷ್ಟು ಮ್ಯಾಗ ಏನು ಇರಂಗೇನೆ ಇಲ್ಲ. ಸಿಕ್ಕಾಪಟ್ಟೆ ಹುಳಿ ಐತಿ. ಕಾಣಿಸ್ತೈತಿ ನಿಮಗೆ? ಅಯ್ಯ ಕರೆಂಟ್ ಹೋದು. ಅದ್ರೊಳಗೆ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ನೋಡ್ರಿ. ಮನ್ಗಂಡ ಗುಡುಗು ಸಿಡಿಲು ಮನ್ಗಂಡ ಹೊಡ್ಯಾಕತ್ತಾವ, ಹಂಗಾಗಿ ಒಳಗೆ ಹೋಗ್ತೇವಿ. ನೀನು ಹಿಡ್ಕೋ, ಅದು ಒಲಿ ಮುಚ್ಚಿ ಬಂದ್ಬಿಡ್ತಾನೆ. ಇದನ್ನ ಒಳಗಿಡ್ತಿ, ಇದನ್ನ ಒಳಗಿಡ. ಇದನ್ನ ತಟ್ಟು ಮುಚ್ಚಿ ಬರ್ತಾನೆ ಮಳೆ ಬಂತಂದ್ರೆ. ಕರೆಂಟ್ ಇಲ್ಲ ಅದಾವ ಈಗ